ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ಥಿಯರಿ ಆಫ್ ಕಂಪ್ಯೂಟೇಷನಲ್ಲಿರೋ ಒಂದು ಟಾಪಿಕ್ ಕನ್ವರ್ಟ್ ದ ಫಾಲೋಯಿಂಗ್ NFA ಟು DFA ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ನಿಮಗೆ DFA ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು, NFA ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಆ್ಯಂಡ್ ಎಪ್ಸಲಾನ್ NFA ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಇಫ್ ಇನ್ನೂ ನೀವು ಆ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಹೋಗಿ ಆ ವಿಡಿಯೋಸ್ನ ವಾಚ್ ಮಾಡಿ, ಸೊ ದಟ್ ನಿಮಗೆ ಬೇಸಿಕ್ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು ಅಂತ. ಡೈರೆಕ್ಟ್ NFA ಟು DFA ಸಾಲ್ವ್ ಮಾಡೋದಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಫಸ್ಟಲ್ಲಿರೋ ಎಲ್ಲ ವೀಡಿಯೋಸ್ನು ನೋಡ್ಕೊಳ್ತಾ ಈ ವಿಡಿಯೋಗೆ ಬನ್ನಿ. ನೀವೆಲ್ಲರೂ ಆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ಏನು, ಕನ್ವರ್ಟ್ ದ ಫಾಲೋಯಿಂಗ್ NFA ಟು DFA. ಅವರು NFA ಪ್ರಾಬ್ಲಮ್ದು ಕನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ನಮಗೆ. ಇದನ್ನು ಯೂಸ್ ಮಾಡಿಕೊಂಡು ನಾವು DFAಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಂದರೆ ಟ್ರಾನ್ಸಿಷನ್ ಟೇಬಲ್ನ ಬರಿಬೇಕು. ಓಕೆನಾ, ಟ್ರಾನ್ಸಿಷನ್ ಟೇಬಲ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಟ್ರಾನ್ಸಿಷನ್ ಟೇಬಲ್ನ ಹೆಂಗೆ ಬರೆಯೋದು ಅಂದರೆ, ಸಿ ಇದು ಟ್ರಾನ್ಸಿಷನ್ ಸ್ಟೇಟ್ದು ಸಿಂಬಲ್ ನಿಮಗೆ ಗೊತ್ತಿದೆ ಅನಿಸುತ್ತೆ, NFA. ಫಸ್ಟು ಯಾವ್ಯಾವ ಸ್ಟೇಟ್ ಇದೆ ಅಂತ ಬರ್ಕೊಳ್ಳೋಣ. Q0, Q1, Q2 ಇದು 3 ಸ್ಟೇಟ್ಸ್ ಇದೆ ಈ ಕ್ವೆಶನಲ್ಲಿರೋದು. Q0 ಬಂದ್ಬಿಟ್ಟು ಇನಿಷಿಯಲ್ ಸ್ಟೇಟ್, Q2 ಬಂದ್ಬಿಟ್ಟು ಫೈನಲ್ ಸ್ಟೇಟ್. ಓಕೆನಾ, ನೆಕ್ಸ್ಟ್ ಯಾವ್ಯಾವ ಇನ್ಪುಟ್ ಇದೆ, A ಮತ್ತು B ಇನ್ಪುಟ್ ಇದೆ, ಬೇರೆ ಯಾವ ಇನ್ಪುಟ್ಟು ಇಲ್ಲ ಇಲ್ಲಿ. ಓಕೆನಾ, A ಆ್ಯಂಡ್ B ಇಷ್ಟು ಬರ್ಕೊಳ್ಳೋದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ, ಫ್ರಮ್ Q0 A ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ ಅಂತ ನೋಡಬೇಕು. Q0ಇಂದ A ಇನ್ಪುಟ್ಟು ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, A ಇನ್ಪುಟ್ಟು Q0ಗೆ ಟ್ರಾನ್ಸಿಟ್ ಆಗಿದೆ. ಸೊ Q0 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ Q0ಇಂದ B ಇನ್ಪುಟ್ ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, Q0ಇಂದ B ಇನ್ಪುಟ್ಟು Q0ಗೆ ಟ್ರಾನ್ಸಿಟ್ ಆಗಿದೆ ಆ್ಯಂಡ್ ಆಲ್ಸೋ Q1ಗೆ ಟ್ರಾನ್ಸಿಟ್ ಆಗಿದೆ. ಸೊ ಅದನ್ನು ಬರ್ಕೊಳ್ಳೋಣ, Q0, Q1 ಅಂತ. ನೆಕ್ಸ್ಟ್ Q1ಇಂದ A ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, Q1ಇಂದ A ಟ್ರಾನ್ಸಿಷನ್ ಆಗಿಲ್ಲ, ಸೊ ಇಲ್ಲಿಗೆ ನಲ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ Q1ಇಂದ B ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, Q1ಇಂದ B Q2 ಟ್ರಾನ್ಸಿಟ್ ಆಗಿದೆ. ನೆಕ್ಸ್ಟ್ Q2 ಇಂದ ಚೆಕ್ ಮಾಡೋಣ. Q2 ಇಂದ A ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ ನೋಡಿ, ಎಲ್ಲಿಗಾದರೂ ಟ್ರಾನ್ಸಿಟ್ ಆಗಿದೆಯಾ, ನೋ ಆಗಿಲ್ಲ, ಸೊ ಇದನ್ನು ನಲ್ ಅಂತ ಬರ್ಕೋಬೇಕು. ನೆಕ್ಸ್ಟ್ Q2 ಇಂದ B ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, Q2 ಇಂದ ಯಾವುದು ಟ್ರಾನ್ಸಿಷನ್ ಆಗೇ ಇಲ್ಲ, ಸೊ ಇಲ್ಲೂ ಕೂಡ ನಲ್ ಬರುತ್ತೆ. ಇದು ಟ್ರಾನ್ಸಿಷನ್ ಟೇಬಲ್ ಫಾರ್ NFA. ಓಕೆನಾ, ಟ್ರಾನ್ಸಿಷನ್ ಟೇಬಲ್ ಫಾರ್ NFA ಬರೆದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಬರಿಬೇಕು. ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಟ್ರಾನ್ಸಿಷನ್ ಟೇಬಲ್ ಫಾರ್ DFA. ಓಕೆನಾ, ಸೇಮ್ ಇನ್ಪುಟ್ಟು A ಆ್ಯಂಡ್ B ಇನ್ಪುಟ್ ಇದೆ, ಟ್ರಾನ್ಸಿಷನ್ ಸಿಂಬಲ್ DFA. ನೋಡಿ ಫಸ್ಟ್ ಸ್ಟೇಟ್ ಯಾವುದಿದೆ, Q0, ಇದನ್ನು ಕನ್ಸಿಡರ್ ಮಾಡೋಣ. ಇನಿಷಿಯಲ್ ಸ್ಟೇಟ್ Q0. ಓಕೆನಾ, Q0ಇಂದ A ಎಲ್ಲಿ ಟ್ರಾನ್ಸಿಟ್ ಆಗಿದೆ, Q0ಗೆ ಟ್ರಾನ್ಸಿಟ್ ಆಗಿದೆ, ಬರ್ಕೊಳ್ಳೋಣ. ನೆಕ್ಸ್ಟ್ Q0ಇಂದ B ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ ನೋಡಿ, Q0ಇಂದ B ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ, Q0 ಮತ್ತು Q1ಗೆ ಟ್ರಾನ್ಸಿಟ್ ಆಗಿದೆ, ಬರ್ಕೊಳ್ಳೋಣ. ಓಕೆನಾ, ಇವಾಗ ಏನು ಮಾಡಬೇಕು ಅಂದರೆ ಈ ಸ್ಟೆಪ್ಪಲ್ಲಿ Q0 ಇಸ್ ದ ಫಸ್ಟ್ ಸ್ಟೇಟ್ನ ತಗೊಂಡಿರೋದು. ಈ ಸ್ಟೇಟ್ನ ಬಿಟ್ಟು ಯಾವುದಾದ್ರೂ ನ್ಯೂ ಸ್ಟೇಟ್ ಎನ್ಕೌಂಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೋಡಿ Q0 ಇದೆ, Q0 ಆಲ್ರೆಡಿ ತಗೊಂಡಿರೋ ಸ್ಟೇಟೇ. ನೆಕ್ಸ್ಟ್ ಏನಿದೆ, Q0, Q1 ಇದೆ. Q0, Q1 ಬಂದ್ಬಿಟ್ಟು ನ್ಯೂ ಸ್ಟೇಟ್ ಅಲ್ವಾ ಎನ್ಕೌಂಟರ್ ಆಗಿರೋದು, ಸೊ ಇದನ್ನು ಇಲ್ಲಿಗೆ ಬರ್ಕೋಬೇಕು. Q0, Q1. ಇವಾಗ Q0, Q1 A ಇನ್ಪುಟ್ಟಿಗೆ ಎಲ್ಲಿ ಟ್ರಾನ್ಸಿಟ್ ಆಗಿದೆ ಅನ್ನೋದು ಕಂಡುಹಿಡಿಬೇಕು. ಇವಾಗ Q0, Q1 A ಟ್ರಾನ್ಸಿಷನ್ ಎಲ್ಲಿಗೆ ಆಗಿದೆ ಅಂತ ಹೆಂಗೆ ಚೆಕ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ಸೈಡಲ್ಲಿ ಹೇಳ್ಕೊಡ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಓಕೆನಾ, ನೋಡಿ Q0, Q1 ಫಾರ್ ಇನ್ಪುಟ್ A ಎಲ್ಲಿಗೆ ಟ್ರಾನ್ಸಿಟ್ ಆಗಿದೆ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ, Q0, A ಇನ್ಪುಟ್ ಯೂನಿಯನ್
Q1, A ಇನ್ಪುಟ್. ಓಕೆನಾ? ಸೊ ನೋಡಿ ಇಲ್ಲಿ ವ್ಯಾಲ್ಯೂ Q0, A ಇನ್ಪುಟ್ ಎಲ್ಲಿಗೆ ಹೋಗಿದೆ? Q0ಇಂದ A ಎಲ್ಲೋಗಿದೆ? Q0ಗೆ ಹೋಗಿದೆ. ಸೊ ಅದು ನನಗೆ ಬರ್ಕೊತೀವಿ. ಯೂನಿಯನ್ Q1, A. Q1, A ಎಲ್ಲಿಗೆ ಬರುತ್ತೆ? ನಲ್. ಸೊ ದ ಫೈನಲ್ ಔಟ್ಪುಟ್ ಏನಾಗುತ್ತೆ? Q0 ಆಗುತ್ತೆ. ಗೊತ್ತಾಯ್ತಾ ಹೆಂಗೆ ಕಂಡುಹಿಡಿಯೋದಂತ? ಇಲ್ಲಿಗೆ ಬರ್ಕೊಳ್ಳೋಣ ವ್ಯಾಲ್ಯೂನ. ನೆಕ್ಸ್ಟ್ Q0, Q1 ಫಾರ್ B ಇನ್ಪುಟ್ ಹೆಂಗೆ ಕಂಡುಹಿಡಿಯೋದು? Q0, Q1 ಫಾರ್ B ಇನ್ಪುಟ್ ನೋಡಿ. Q0, B ಯೂನಿಯನ್ Q1, B. ಓಕೆನಾ? ಸೊ Q0, B ಎಲ್ಲಿಗೆ ಹೋಗುತ್ತೆ? Q0, B Q0, Q1ಗೆ ಹೋಗುತ್ತೆ. ಬರ್ಕೊಳ್ಳೋಣ. Q0, Q1 ಯೂನಿಯನ್ ನೆಕ್ಸ್ಟ್ Q1, B ಎಲ್ಲಿಗೆ ಹೋಗಿದೆ? Q2ಗೆ ಹೋಗಿದೆ. ಬರ್ಕೊಳ್ಳೋಣ Q2ಗೆ. ಸೊ ಯೂನಿಯನ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? Q0, Q1, Q2 ಆಗುತ್ತೆ. ಯೂನಿಯನ್ ಅಂದರೆ ಗೊತ್ತು ಅಲ್ವಾ? ಇನ್ಪುಟ್ಟು ಇವೆರಡರಲ್ಲೂ ಯೂನಿಯನ್ ಮಾಡಿದಾಗ ಒನ್ ಟೈಮ್ ಅಷ್ಟೇ ಬರ್ಕೋಬೇಕು. Q0, Q1, Q2 ಇದನ್ನು ಬರ್ಕೊಂಡಿದ್ದೀವಿ. ಇಲ್ಲಿಗೆ ಬರ್ಕೊಳ್ಳೋಣ ವ್ಯಾಲ್ಯೂನ. Q0, Q1, Q2. ಸೊ ಇವಾಗ ಇವೆರಡರಲ್ಲಿ ಚೆಕ್ ಮಾಡಿ ಯಾವುದಾದ್ರೂ ನ್ಯೂ ಸ್ಟೇಟ್ ಎನ್ಕೌಂಟರ್ ಆಗಿದೆಯಾ ಅಂತ. ಇಲ್ಲಿ ನೋಡಿ, ಇಲ್ಲಿ Q0 ಬಂದಿದೆ. Q0 ನ್ಯೂ ಸ್ಟೇಟಾ? ಇಲ್ಲ, ಆಲ್ರೆಡಿ ಎಕ್ಸಿಸ್ಟೆಡ್ ಸ್ಟೇಟು. ಸೊ ಇದನ್ನೇನು ಕನ್ಸಿಡರ್ ಮಾಡೋಂಗಿಲ್ಲ. ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ. Q0, Q1, Q2 ಇದು ಎಕ್ಸಿಸ್ಟೆಡ್ ಸ್ಟೇಟಾ ಇಲ್ಲ ನ್ಯೂ ಸ್ಟೇಟಾ? ನೋಡಿ, ಎಲ್ಲಾದರೂ ಇದೆಯಾ ಈ ಸ್ಟೇಟ್? ಇದರಲ್ಲಿ ಎಲ್ಲೂ ಇಲ್ಲ. ಸೊ ಇದು ನ್ಯೂ ಸ್ಟೇಟ್ ಎನ್ಕೌಂಟರ್ ಆಗಿರೋದು. ಸೊ ಇದನ್ನು ನೆಕ್ಸ್ಟ್ ಸ್ಟೇಟಿಗೆ ಬರ್ಕೋತೀವಿ. Q0, Q1, Q2. ಓಕೆನಾ? ಇವಾಗ ಈ ಸ್ಟೇಟಿಗೆ ಇನ್ಪುಟ್ ಎಗೆ ಏನು ಬರುತ್ತೆ, ಇನ್ಪುಟ್ ಬಿಗೆ ಏನು ಬರುತ್ತೆ ಅಂತ ಬರಿಬೇಕು. ಸೇಮ್ ಆವಾಗಲೇ ಹೇಳ್ಕೊಟ್ಟಿರ್ತಾರೇ ನೋಡಿ, ಅದನ್ನು ನಾನು ಸೈಡಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ನೋಡಿ, Q0, Q1, Q2 ಫಾರ್ ಇನ್ಪುಟ್ ಎ. Q0, A ಯೂನಿಯನ್ Q0, B Q1 ನೋಡಿ, ಇದನ್ನು ಸೈಡಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ. Q0, Q1, Q2 ಫಾರ್ ಇನ್ಪುಟ್ ಎ ಹೆಂಗೆ ಸಾಲ್ವ್ ಮಾಡೋದು? Q0, A ಯೂನಿಯನ್ Q1, A ಯೂನಿಯನ್ Q2, A. ಓಕೆನಾ? Q0, A ವ್ಯಾಲ್ಯೂ ಏನು? Q0 ಯೂನಿಯನ್ Q1, A ವ್ಯಾಲ್ಯೂ ಏನು? ನಲ್ ಯೂನಿಯನ್ Q2, A ವ್ಯಾಲ್ಯೂ ಏನು? ನಲ್. ಓಕೆನಾ? ಸೊ ಕಂಪ್ಲೀಟ್ ಲಾಸ್ಟಲ್ಲಿ ವ್ಯಾಲ್ಯೂ ಏನು ಬರುತ್ತೆ? Q0. ಇದನ್ನು ಇಲ್ಲಿಗೆ ಬರ್ಕೊಳ್ಳಿ. ನೆಕ್ಸ್ಟ್ Q0, Q1, Q2 ಆನ್ ದ ಇನ್ಪುಟ್ ಬಿ ಹೆಂಗೆ ಕಂಡುಹಿಡಿಯೋದು? Q0, Q1, Q2 ಆನ್ ದ ಇನ್ಪುಟ್ ಬಿ ಹೆಂಗೆ ಕಂಡುಹಿಡಿಯೋದು? Q0, B ಯೂನಿಯನ್ Q1, B ಯೂನಿಯನ್ Q2, B. ಓಕೆನಾ? ಸೊ ನೋಡಿ, Q0, B ವ್ಯಾಲ್ಯೂ ಏನಿದೆ? Q0, Q1 ನೆಕ್ಸ್ಟ್ ಯೂನಿಯನ್ Q1, B ಎಲ್ಲಿದೆ? Q2 ನೆಕ್ಸ್ಟ್ ಯೂನಿಯನ್ Q2, B ಏನಿದೆ? ನಲ್. ಸೊ ಕಂಪ್ಲೀಟ್ ವ್ಯಾಲ್ಯೂ ಏನು ಬಂತು? Q0, Q1, Q2 ಬಂತು. ಓಕೆನಾ? ಇದನ್ನು ಇಲ್ಲಿಗೆ ಬರ್ಕೊಳ್ಳೋಣ. Q0, Q1, Q2 ಇವಾಗ ಚೆಕ್ ಮಾಡಿ ಇದರಲ್ಲಿ ಯಾವುದಾದ್ರೂ ನ್ಯೂ ಸ್ಟೇಟು ಎನ್ಕೌಂಟರ್ ಆಗಿದೆಯಾ ಅಂತ. ಫಸ್ಟ್ ಇಲ್ಲಿ ಯಾವ ಸ್ಟೇಟ್ ಬಂದಿದೆ? Q0 ಬಂದಿದೆ. Q0 ಆಲ್ರೆಡಿ ಎಕ್ಸಿಸ್ಟ್ ಇದೆಯಾ ಇಲ್ಲ ನೀವು
ನೋಡಿ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಸೊ ಇದು ಆಲ್ರೆಡಿ ಎಕ್ಸಿಸ್ಟೆಡ್ ಸ್ಟೇಟ್. ನೆಕ್ಸ್ಟ್ ನೋಡಿ Q0, Q1, Q2 ಈ ಸ್ಟೇಟ್ ನೋಡಿ ಎಕ್ಸಿಸ್ಟೆಡ್ ಆಗಿದೆಯಾ ಅಂತ ನೋಡಿ, ಇಲ್ಲೇ ಎಕ್ಸಿಸ್ಟೆಡ್ ಆಗಿದೆ ಅಲ್ವಾ. ಸೊ ಇದರಲ್ಲಿ ಯಾವುದೂ ನ್ಯೂ ಸ್ಟೇಟ್ ಎನ್ಕೌಂಟರ್ ಆಗಿಲ್ಲ. ಸೊ ಇಲ್ಲಿಗೆ ಟ್ರಾನ್ಸಿಷನ್ಸ್ ಟೇಬಲ್ನ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿದ್ಮೇಲೆ ಇದರಲ್ಲಿ ಫೈನಲ್ ಸ್ಟೇಟ್ ಯಾವುದಂತ ಚೂಸ್ ಮಾಡಬೇಕು. ನೋಡಿ ಕ್ವೆಶನಲ್ಲಿ ಫೈನಲ್ ಸ್ಟೇಟ್ ಯಾವ್ದು ಕೊಟ್ಟಿದ್ದಾರೆ, Q2ನ ಫೈನಲ್ ಸ್ಟೇಟ್ ಕೊಟ್ಟಿದ್ದಾರೆ. Q2 ಸ್ಟೇಟ್ ಎಲ್ಲಿರುತ್ತೆ ಅದನ್ನು ಫೈನಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ Q2 ಸ್ಟೇಟ್ ಇದೆಯಾ, ಇಲ್ಲ. ಇಲ್ಲಿದೆಯಾ Q2 ಸ್ಟೇಟು, ನೋ, ಇಲ್ಲ. ಇಲ್ಲಿದೆಯಾ, ಎಸ್ ಇದೆ. ಇದನ್ನ Q2 ಸ್ಟೇಟ್ನ ಫೈನಲ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ. ಓಕೆನಾ. ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಬರೆಯೋದು ಗೊತ್ತಾಯ್ತು ಅಲ್ವಾ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಟ್ರಾನ್ಸಿಷನ್ ಡಯಾಗ್ರಾಮ್ ನೋಡಿ ಯಾವ್ಯಾವ ಸ್ಟೇಟ್ಸ್ ಇದೆ ಅದನ್ನು ಸ್ಟೇಟ್ಸ್ ಬರ್ಕೊಳ್ಳೋಣ. Q0 ಸ್ಟೇಟ್ ಇಸ್ ದ ಇನಿಷಿಯಲ್ ಸ್ಟೇಟ್. Q0, Q1 ಆ್ಯಂಡ್ ಒನ್ ಮೋರ್ ಸ್ಟೇಟ್ Q0, Q1, Q2. ಓಕೆನಾ. ಆ್ಯಂಡ್ ದಿಸ್ ಸ್ಟೇಟ್ ಇಸ್ ದ ಫೈನಲ್ ಸ್ಟೇಟ್. Q0 ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗಿದೆ, ಸೆಲ್ಫ್ಗೆ ಹೋಗಿದೆ. ಆನ್ ಬಿ ಇನ್ಪುಟ್ಟು Q0, Q1ಗೆ ಬಂದಿದೆ. Q0, Q1 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. ಆನ್ ಇನ್ಪುಟ್ ಬಿ Q0, Q1, Q2ಗೆ ಹೋಗಿದೆ. Q0, Q1, Q2 ಆನ್ ಇನ್ಪುಟ್ ಎ Q0ಗೆ ಹೋಗಿದೆ. ಆನ್ ಇನ್ಪುಟ್ ಬಿ ಸೆಲ್ಫಿಗೆ ಹೋಗಿದೆ. ಓಕೆನಾ. ದಿಸ್ ಇಸ್ ದ ಟ್ರಾನ್ಸಿಷನ್ ಡಯಾಗ್ರಾಮು. ಇವಾಗ ಇನ್ನೊಂದು ಎಕ್ಸಾಂಪಲ್ನ ತಗೊಂಡು ಸಾಲ್ವ್ ಮಾಡ್ತೀನಿ. ದ ಕನ್ವರ್ಷನ್ ಫ್ರಮ್ NFA ಟು DFAನ. ಓಕೆನಾ. ಎಸ್, ದಿಸ್ ಇಸ್ ದ ಸೆಕೆಂಡ್ ಎಕ್ಸಾಂಪಲ್. ಒಬ್ಟೈನ್ ಆನ್ NFA ಟು ಆಕ್ಸೆಪ್ಟ್ ದ ಸ್ಟ್ರಿಂಗ್ಸ್ ಆಫ್ A's ಆ್ಯಂಡ್ B's ಎಂಡಿಂಗ್ ವಿತ್ AB ಆರ್ BA. ಫ್ರಮ್ ದಿಸ್ ಒಬ್ಟೈನ್ ಆನ್ ಈಕ್ವಿವೆಲೆನ್ಸ್ DFA. ಫಸ್ಟ್ ಏನು ಬರೀಬೇಕು, NFA ಡಯಾಗ್ರಾಮ್ ಬರೀಬೇಕು ಫಾರ್ ದ ಕಂಡೀಷನ್ A's ಆ್ಯಂಡ್ B's ಎಂಡಿಂಗ್ ವಿತ್ AB ಆರ್ BA ಇರಬೇಕಲ್ವಾ. ಎಂಡಿಂಗ್ ವಿತ್ AB ಆರ್ BA. ಫಸ್ಟ್ Q0 ಸ್ಟೇಟ್ ತಗೊಳ್ಳೋಣ. ಎ ಇನ್ಪುಟ್ಟು ಅಂದರೆ ಎ ಇನ್ಪುಟ್ಟು ಮತ್ತು ಬಿ ಇನ್ಪುಟ್ಟು ಎಂಡಿಂಗ್ ಏನು ವ್ಯಾಲ್ಯೂ ತಗೋಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಬಟ್ ಸ್ಟಾರ್ಟಿಂಗು ನಂಬರ್ ಆಫ್ A's ಆ್ಯಂಡ್ B's ಎಷ್ಟಾದರೂ ತೊಗೋಬೋದಲ್ವಾ. ಸೊ Q0ಗೆ ಸೆಲ್ಫ್ A, B ತಗೊಳ್ಳೋಣ. A, B ಅಲ್ವಾ. Q1, B. Q2ಗೆ ಹೋಗಿದೆ. ಇಸ್ ದ ಫೈನಲ್ ಸ್ಟೇಟ್. ಎಂಡಿಂಗ್ ವಿತ್ AB ಕಂಪ್ಲೀಟ್ ಆಯಿತಾ. ಆರ್ BA ಅಂತ ಇದೆಯಲ್ವಾ, ಇದನ್ನು ಕಂಪ್ಲೀಟ್ ಮಾಡೋಣ. B, Q3 A, Q4 ಸ್ಟೇಟ್. ಓಕೆನಾ. Q4 ಇಸ್ ದ ಫೈನಲ್ ಸ್ಟೇಟ್. ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ NFA. ಇದಕ್ಕೆ ಇವಾಗ ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ಟ್ರಾನ್ಸಿಷನ್ ಟೇಬಲ್ ಫಾರ್ NFA. ಆನ್ A ಇನ್ಪುಟ್, ಆನ್ B ಇನ್ಪುಟ್. ಫಸ್ಟ್ ಇನಿಷಿಯಲ್ ಸ್ಟೇಟ್ ಯಾವುದಿದೆ, Q0 ಇಸ್ ದ ಇನಿಷಿಯಲ್ ಸ್ಟೇಟ್. Q0 ಆನ್ ಎ ಎಲ್ಲಿಗೆ ಹೋಗಿದೆ, Q0ಗೆ ಬಂದಿದೆ ಆ್ಯಂಡ್ ಆಲ್ಸೋ Q1ಗೆ ಹೋಗಿದೆ. ಓಕೆನಾ. ನೆಕ್ಸ್ಟ್ Q0 ಆನ್ ಬಿ ಇನ್ಪುಟ್ ಎಲ್ಲಿಗೆ ಹೋಗಿದೆ, Q3 ಆ್ಯಂಡ್ ಸೆಲ್ಫ್ Q0, Q3. Q1 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, ನೋ ಟ್ರಾನ್ಸಿಷನ್ ಆನ್ ಇನ್ಪುಟ್ ಎ, ಸೊ ನಲ್. Q1 ಆನ್ ಬಿ Q2ಗೆ ಹೋಗಿದೆ. ಓಕೆನಾ. ನೆಕ್ಸ್ಟ್ ಸ್ಟೇಟ್ ಯಾವುದು, Q2 ಸ್ಟೇಟು. Q2 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ ನೋಡಿ, ನೋ ಟ್ರಾನ್ಸಿಷನ್, ಸೊ ನಲ್. ನೆಕ್ಸ್ಟ್ ಸ್ಟೇಟ್ Q3 ಸ್ಟೇಟ್ ಆ್ಯಂಡ್ Q2 ಇಸ್ ದ ಫೈನಲ್ ಸ್ಟೇಟ್. Q3 ಆನ್ ಇನ್ಪುಟ್ ಎ Q4ಗೆ ಹೋಗಿದೆ. ಆನ್ ಬಿ ಇನ್ಪುಟ್ ನೋ ಟ್ರಾನ್ಸಿಷನ್, ಸೊ ನಲ್. Q4 ಸ್ಟೇಟ್ ಆನ್ ಇನ್ಪುಟ್ ಎ ಆ್ಯಂಡ್ ಆನ್ ಇನ್ಪುಟ್ ಬಿ ಟ್ರಾನ್ಸಿಷನ್ ಆಗಿಲ್ಲ, ಸೊ ನಲ್. ಓಕೆನಾ. ಇದು ಟ್ರಾನ್ಸಿಷನ್ ಡಯಾಗ್ರಾಮು. ಇವಾಗ ಏನು ಬರೀಬೇಕು ನಾವು, ಟ್ರಾನ್ಸಿಷನ್ ಡಯಾಗ್ರಾಮು, ಟ್ರಾನ್ಸಿಷನ್ ಟೇಬಲ್ ಕಂಪ್ಲೀಟ್ ಆಯಿತು NFAಗೆ. ಇವಾಗೇನು ಟ್ರಾನ್ಸಿಷನ್ ಟೇಬಲ್ ಫಾರ್ DFA ಬರೀಬೇಕು. DFAದು ಟ್ರಾನ್ಸಿಷನ್ ಟೇಬಲ್ ಬರೆಯೋಣ. ನೋಡಿ ಫಸ್ಟು ಇನಿಷಿಯಲ್ ಸ್ಟೇಟು Q0ನ ಇನಿಷಿಯಲ್ ಸ್ಟೇಟ್ ಹಂಗೆ ಕನ್ಸಿಡರ್ ಮಾಡಿ. ಆನ್ ಇನ್ಪುಟ್ ಎ ಆ್ಯಂಡ್ ಆನ್ ಇನ್ಪುಟ್ ಬಿ ಬರಿಬೇಕು. ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ, Q0, Q1ಗೆ ಹೋಗಿದೆ. Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ, Q0, Q3ಗೆ ಹೋಗಿದೆ.
ಇವಾಗ ಇವೆರಡರಲ್ಲಿ ಚೆಕ್ ಮಾಡಬೇಕು ಯಾವುದಾದ್ರೂ ನೀವು ಇನ್ಪುಟ್ಟು ಎನ್ಕೌಂಟರ್ ಆಗಿದೆಯಾ ಸ್ಟೇಟು ಅಂತ. ನೋಡಿ Q0 ಈಸ್ ದ ಓನ್ಲಿ ಎನ್ಕೌಂಟರ್ಡ್ ಇನ್ಪುಟ್ಟು. ಇವಾಗ Q0, Q1 ಇದೆ ಅಲ್ವಾ, ಇದು ನ್ಯೂಲಿ ಅರೈವ್ಡ್ ಅಲ್ವಾ, ಈ ಸ್ಟೇಟ್ನ ಕನ್ಸಿಡರ್ ಮಾಡೋಣ. ಇದು ಕೂಡ ನ್ಯೂಲಿ ಅರೈವ್ಡು. ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಇದನ್ನು ಮಾಡೋಣ, ಓಕೆನಾ. Q0, Q1. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0, Q1 ಯೂನಿಯನ್. Q1 ಆನ್ ಎ ಇನ್ಪುಟ್ ಎಲ್ಲಿಗೆ ಹೋಗಿದೆ? ನಲ್. ಸೊ Q0, Q1 ಆಗುತ್ತೆ. ನೆಕ್ಸ್ಟ್ Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q0, Q3 ಯೂನಿಯನ್. Q1 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q2 ಹೋಗಿದೆ, ಓಕೆನಾ. ನೆಕ್ಸ್ಟ್ ಈ ನೆಕ್ಸ್ಟ್ ಸ್ಟೇಟ್ ಯಾವುದು? ನ್ಯೂಲಿ ಅರೈವ್ಡು Q0, Q3, ಅದನ್ನು ಕನ್ಸಿಡರ್ ಮಾಡೋಣ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0, Q1. Q3 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q4. Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q0, Q3, Q3 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? ನಲ್. ಸೊ ಇಷ್ಟೇ. ನೆಕ್ಸ್ಟ್ ನ್ಯೂಲಿ ಅರೈವ್ಡ್ ಚೆಕ್ ಮಾಡಬೇಕಲ್ವ. ನೆಕ್ಸ್ಟ್ ಸ್ಟೇಟ್ಸಲ್ಲಿ Q0, Q1 ಇದೆ. ಇಟ್ಸ್ ಆಲ್ರೆಡಿ ಎಕ್ಸಿಸ್ಟೆಡ್, ಸೊ ಮತ್ತೆ ಕನ್ಸಿಡರ್ ಮಾಡೋಂಗಿಲ್ಲ. Q0, Q3, Q2 ಆಲ್ರೆಡಿ ಎಕ್ಸಿಸ್ಟ್ ಆಗಿದೆಯಾ? ನೋ, ಎಕ್ಸಿಸ್ಟ್ ಆಗಿಲ್ಲ. ಇದನ್ನು ಕನ್ಸಿಡರ್ ಮಾಡೋಣ. Q0, ಒಂದು ಆರ್ಡರಲ್ಲಿ ಬರ್ಕೋತಾ ಇದ್ದೀನಿ, Q2, Q3, ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0, Q1. Q2 ಆನ್ ಇನ್ಪುಟ್ ಎ ನಲ್. Q3 ಆನ್ ಇನ್ಪುಟ್ ಎ Q4ಗೆ ಹೋಗಿದೆ, ಓಕೆನಾ. ನೆಕ್ಸ್ಟ್ Q0 ಆನ್ ಇನ್ಪುಟ್ ಬಿ Q0, Q3. Q2 ಆನ್ ಇನ್ಪುಟ್ ಬಿ ನಲ್. Q3 ಆನ್ ಇನ್ಪುಟ್ ಬಿ ನಲ್. ಸೊ ಇಷ್ಟು, ಓಕೆನಾ. ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ Q0, Q1, Q4 ಸ್ಟೇಟ್ ಇದೆ. ಇಟ್ಸ್ ಆಲ್ರೆಡಿ ಎಕ್ಸಿಸ್ಟೆಡಾ ಇಲ್ಲ ನ್ಯೂಲಿ ಅರೈವ್ಡಾ? ನೋಡಿ, ನ್ಯೂಲಿ ಅರೈವ್ಡ್ ಅಲ್ವಾ, ಆಲ್ರೆಡಿ ಎಕ್ಸಿಸ್ಟ್ ಆಗಿಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡೋಣ. Q0, Q1, Q4, ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? Q0, Q1. Q1 ಆನ್ ಇನ್ಪುಟ್ ಎ ನಲ್. Q4 ಆನ್ ಇನ್ಪುಟ್ ಎ ನಲ್. ಸೊ ಇಷ್ಟು. ನೆಕ್ಸ್ಟ್ Q0 ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? Q0, Q3. Q1 ಆನ್ ಇನ್ಪುಟ್ ಬಿ Q2 ಹೋಗಿದೆ. Q4 ಆನ್ ಇನ್ಪುಟ್ ಬಿ ನಲ್. ಸೊ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಾಯ್ತಲ್ವಾ. ನೆಕ್ಸ್ಟ್ Q0, Q3 ಆಲ್ರೆಡಿ ಎಕ್ಸಿಸ್ಟೆಡ್. Q0, Q1, Q4 ಆಲ್ರೆಡಿ ಕಂಪ್ಲೀಟೆಡ್. Q0, Q3 ಇಟ್ಸ್ ಆಲ್ರೆಡಿ ಕಂಪ್ಲೀಟೆಡ್. Q0, Q1 ಆಲ್ರೆಡಿ ಕಂಪ್ಲೀಟೆಡ್. Q0, Q3, Q2 ಇಟ್ಸ್ ಆಲ್ರೆಡಿ ಕಂಪ್ಲೀಟೆಡ್ ಅಲ್ವಾ. ನೋಡಿ ಇಲ್ಲಿದೆ, ಕಂಪ್ಲೀಟ್ ಆಗಿದೆ. ಇವಾಗ ಎಲ್ಲ ಸ್ಟೇಟು ಡಿಫೈನ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕು, ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಸ್ಟೇಟ್ ಇದಿದೆ. ಇದಕ್ಕೂ ಮುಂಚೆ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದಕ್ಕೂ ಮುಂಚೆ ಯಾವುದು ಫೈನಲ್ ಸ್ಟೇಟ್ ಅನ್ನೋದು ಮಾಡ್ಕೋಬೇಕು. ನೋಡಿ Q2 ಮತ್ತು Q4 ಇಸ್ ದ ಫೈನಲ್ ಸ್ಟೇಟ್ ಅಲ್ವಾ. ಇಲ್ಲಿ ಎಲ್ಲೆಲ್ಲಿ Q2 ಮತ್ತು Q4 ಅಕ್ಕರ್ ಆಗಿದೆ ಅದನ್ನು ನಾವು ಫೈನಲ್ ಸ್ಟೇಟಾಗಿ ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ ದ ಫೈನಲ್ ಸ್ಟೇಟ್ ಆ್ಯಂಡ್ ಇಲ್ಲಿ Q4 ಇದೆ. ಸೊ ಇದು ಫೈನಲ್ ಸ್ಟೇಟ್, ಓಕೆನಾ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್. ಫಸ್ಟ್ ಸ್ಟೇಟ್ ಯಾವುದು? ಇನಿಷಿಯಲ್ ಸ್ಟೇಟ್ Q0. ನೆಕ್ಸ್ಟ್ Q0, Q1. Q0, Q3. Q0, Q2, Q3. Q0, Q1, Q4. ಫೈನಲ್ ಸ್ಟೇಟ್ ಯಾವುದದು? Q0, Q2, Q3 ಆ್ಯಂಡ್ Q0, Q1, Q4, ಓಕೆನಾ. Q0 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0, Q1. ಆನ್ ಇನ್ಪುಟ್ ಬಿ Q0, Q3. Q0, Q1 ಆನ್ ಇನ್ಪುಟ್ ಎ ಸೆಲ್ಫಿಗೆ ಹೋಗಿದೆ. ಆನ್ ಇನ್ಪುಟ್ ಬಿ Q0, Q2, Q3 ಹೋಗಿದೆ. Q0, Q3 ಆನ್ ಇನ್ಪುಟ್ ಬಿ ಎ ಎಲ್ಲಿಗೆ ಹೋಗಿದೆ? Q0, Q1, Q4. ಆನ್ ಇನ್ಪುಟ್ ಬಿ Q0, Q3 ಅಂದರೆ ಸೆಲ್ಫ್, ಓಕೆನಾ. Q0, Q2, Q3 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? Q0, Q1, Q4. ಆನ್ ಇನ್ಪುಟ್ ಬಿ Q0, Q3.
ನೆಕ್ಸ್ಟ್ Q0, Q1, Q4 ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ, Q0, Q1ಗೆ ಹೋಗಿದೆ. Q0, Q1, Q4 ಆನ್ ಇನ್ಪುಟ್ ಬಿ Q0, Q2, Q3ಗೆ ಹೋಗಿದೆ. ಓಕೆನಾ, ಇದು ಫೈನಲ್ ಟ್ರಾನ್ಸಿಷನ್ ಡಯಾಗ್ರಾಮ್ ಫಾರ್ DFA. ಓಕೆನಾ, ಈ ಕ್ವಶನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ? ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಇನ್ನೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತೀನಿ, ದಟ್ ಈಸ್ ಆನ್ ಡೆಸಿಮಲ್ ವ್ಯಾಲ್ಯೂಸು. ನೀವು ಅದನ್ನೇ ಜಾಸ್ತಿ ಕೇಳ್ತಾ ಇದ್ದೀರಾ, ಡೆಸಿಮಲ್ ವ್ಯಾಲ್ಯೂಸ್ ಮೇಲೆ ಒಂದು NFA to DFA ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ. ಅದು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ.